ಕಾಂಗ್ರೆಸ್ದೊಂದು ಬೌದ್ಧಿಕ ದಿವಾಳಿತನ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಪ್ಪತ್ತಿನ ಉಪವಾಸ ಮಾಡಿ ಅಂತ ಕರೆ ಕೊಟ್ಟರು. ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪಾಲಿಸಿಯನ್ನು ಕಾಂಗ್ರೆಸ್ ಟೀಕೆ ಮಾಡುತ್ತಾ? ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಹೆಚ್ಚು ಉಪಯೋಗಿಸಿ, ಅಂದರೆ ಈಗಿನ 5% ಪೆಟ್ರೋಲ್ ಡೀಸೆಲ್ ಉಪಯೋಗ ಆಗದೇ ಇದ್ದ ಕಾಲ ಶ್ರೀಮತಿ ಇಂದಿರಾ ಗಾಂಧಿಯವರು 70ರ ದಶಕದಲ್ಲಿ ಕರೆ ಕೊಟ್ಟಾಗ, ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಕರೆ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಾರಾ? ಪಿ ಚಿದಂಬರಂ ಅವರು ಹಣಕಾಸು ಸಚಿವರಾಗಿದ್ದರು, ಅವರು ಕರೆ ಕೊಟ್ಟಿದ್ದರು. ನಮ್ಮ ವೀರಪ್ಪ ಮೊಯ್ಲಿಯವರು ಅವರು ಹಣಕಾಸು ಸಚಿವರಾಗಿದ್ದರು, ಅವರು ಕರೆ ಕೊಟ್ಟಿದ್ದರು. ಆಯಾ ಕಾಲಕ್ಕೆ ನೋಡಿ ಈಗೇನಾಗ್ತದೆ, ಪೆಟ್ರೋಲ್ ಡೀಸೆಲ್ ಇವೆಲ್ಲ ನಮಗೆ ವಿದೇಶದಿಂದಲೇ ಬರಬೇಕು, ನಮ್ಮಲ್ಲಿ ಉತ್ಪಾದನೆ ಇಲ್ಲ. ಇಂಥ ಹಿನ್ನೆಲೆಯಲ್ಲಿ ಯುದ್ಧದ ಕಾರಣಕ್ಕೆ $60 ಬ್ಯಾರಲ್ಗೆ ಇದ್ದಿದ್ದು $100 ಏರಿದೆ, ಇನ್ನೂ ಮೇಲೆ ಹೋಗೋ ಸಾಧ್ಯತೆಗಳಿದ್ದಾವೆ. ಈ ಕಾರಣಕ್ಕೆ ಸಂಯಮ ಇರಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆಫ್ ದ ನೇಷನ್, ನಮ್ಮ ವಿದೇಶಿ ವಿನಿಮಯ ಪೆಟ್ರೋಲ್ಗೆ, ಡೀಸೆಲ್ಗೆ, ಚಿನ್ನಕ್ಕೆ, ರಸಗೊಬ್ಬರಕ್ಕೆ ವಿನಿಯೋಗ ಆದರೆ, ಹಿಂದೆ ಒಮ್ಮೆ ನಮ್ಮ ದೇಶದ ಚಿನ್ನ ತಗೊಂಡೋಗಿ ಒತ್ತೆ ಇಟ್ಟಿದ್ರು. ಆ ಚಿನ್ನ ತಗೊಂಡೋಗಿ ಒತ್ತೆ ಇಡುವಂಥ ಆರ್ಥಿಕ ಪಾಲಿಸಿ ಬೇಕು ಅಂತ ಬಯಸ್ತಾರ? 5 ವರ್ಷ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿ ಆಮೇಲೆ ಚಂದ್ರಶೇಖರ್ ಅವರ ಕಾಲದಲ್ಲಿ, ಅಂದರೆ ಅದರ ಚಂದ್ರಶೇಖರ್ ಅವರು ಒಂದು ತಾತ್ಕಾಲಿಕ ಅವಧಿಗಿದ್ದಿದ್ದು, ಅವರು ಮತ್ತು ಪಿ ವಿ ನರಸಿಂಹರಾವ್ ಅವ್ರ ಕಾಲದಲ್ಲಿ ನಮ್ಮ ದೇಶದ ಚಿನ್ನವನ್ನು ವಿದೇಶಿ ಬ್ಯಾಂಕಿಗಳಿಗೆ ಹಡಗಿನಲ್ಲಿ ವಿಶೇಷ ವಿಮಾನದಲ್ಲಿ ತಗೊಂಡೋಗಿ ಒತ್ತೆ ಇಡಲ್ಲ ಅಂತ ಪರಿಸ್ಥಿತಿ ಬಂದಿತ್ತು. ಹಾಗಾಗಬಾರ್ದು, ಸಂಯಮ ವಹಿಸಬೇಕು ಅಂತ ದೇಶಕ್ಕೆ ಕರೆ ಕೊಡುವಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ದೇಶದ ಹಿತಾಸಕ್ತಿಯಿಂದ ಮಾಡಿದ್ದಾರೆ. ಅದರಲ್ಲೂ ತಪ್ಪು ಹುಡುಕುವಂಥ ಮನಸ್ಥಿತಿ ಬೌದ್ಧಿಕ ದಿವಾಳಿತನದ ಸಂಕೇತ. ಇದು ಕಾಂಗ್ರೆಸ್ಸು ಬೌದ್ಧಿಕವಾಗಿ ದಿವಾಳಿಯಾಗಿದೆ ಅನ್ನೋದ್ರ ಒಂದು ಸಂಕೇತ. ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಬಹುಶಃ ಇವತ್ತೇನಾದ್ರು ಮಹಾತ್ಮ ಗಾಂಧಿಯವರು ಕಾದಿನೂಲಿ ಅಂತ ಇವತ್ತು ಹೇಳಿದರೆ, ಈ ಕಾಂಗ್ರೆಸ್ನವ್ರು ಅದನ್ನೂ ಲೇವಡಿ ಮಾಡಿಬಿಡೋರು. ಇವತ್ತಿನ ಕಾಂಗ್ರೆಸ್ನವರು ಗಾಂಧೀಜಿ ಅರೆಬೆತ್ತಲ ಫಕೀರನ್ ಥರ ಓಡಾಡಿದ್ದನ್ನು ಕೂಡ ಲೇವಡಿ ಮಾಡಿಬಿಡೋರು. ಯಾವ ಕಾರಣಕ್ಕೆ ಅವರು ಸ್ವದೇಶಿ ಉಪಯೋಗಿಸಿ ಅಂತ ಅನ್ನೋದರ ಮಹತ್ವವನ್ನು ಇವತ್ತು ವಿದೇಶಿ ನಾಯಕತ್ವದ ಗುಲಾಮರಾಗಿರೋ ಕಾಂಗ್ರೆಸ್ನವರಿಗೆ ಅರ್ಥ ಆಗೋದು ಹೆಂಗೆ? ಅವರಿಗೆ ಅರ್ಥ ಆಗೋಕ್ಕೂ ಸಾಧ್ಯ ಇಲ್ಲ. ಸರಿ, ಇಂದು ಬಿಬಿಎಂಪಿ ಚುನಾವಣೆ ಮುಂದೂಡೋದಕ್ಕೆ ಏನಾದ್ರು ರಾಜ್ಯ ಸರ್ಕಾರ ತೊಂದರೆ ಮಾಡ್ತಿದೆ? ಯಾಕಂದರೆ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ದಾರೆ, ಚುನಾವಣೆ ನಡೆಸೋಕ್ಕಾಗಲ್ಲ, ನಾವು ಜನಗಣತಿಲಿದ್ದಾರೆ ಮತ್ತು SIR ಇದ್ದಾರೆ ಸಿಬ್ಬಂದಿಗಳು, ಹಾಗಾಗಿ ಚುನಾವಣೆಯನ್ನು ಮುಂದೂಡಬೇಕು, ನಿಮ್ಮ ಗಡುವನ್ನು ವಿಸ್ತರಿಸಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಜೂನಿಗೆ ಚುನಾವಣೆ ನಡೆಸ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ ಚುನಾವಣೆ ಮುಂದೂಡುವಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಇದು ಅರ್ಥವೇ ಆಗ್ತಿಲ್ಲ. ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳು ನಡೆದಿಲ್ಲ. ಬಹುತೇಕ ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಮುಕ್ತಾಯ ಆಗಿ ಆಡಳಿತಾಧಿಕಾರಿಗಳ ನಿಯುಕ್ತಿ ಮಾಡಿದ್ದಾರೆ, ಆದರೆ ಆಡಳಿತಾಧಿಕಾರಿಗಳು ನಾಪತ್ತೆಯಾಗಿದ್ದಾರೆ. ಎಲ್ಲೂ ಆಡಳಿತಾಧಿಕಾರಿಗಳು ಜನಸ್ನೇಹಿಯಾಗಿ ಪಂಚಾಯಿತಿಗಳಲ್ಲಿ ಆಡಳಿತ ವಹಿಸಿಕೊಂಡು ಜನರಿಗೆ ಸ್ಪಂದಿಸೋ ಕೆಲಸ ಮಾಡ್ತಿಲ್ಲ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯಿತಿ ಚುನಾವಣೆ ಆಗದೆ 4 ವರ್ಷ ಕಳೀತಾ ಬಂತು. ಇನ್ನೊಂದು ವರ್ಷ ಕಳೆದ್ರೆ 5 ವರ್ಷ ಪೂರ್ಣ ಆಗಿಬಿಡುತ್ತೆ. ಆಗಲಿಲ್ಲ. ಇನ್ನು ಈಗ ಕಾರ್ಪೊರೇಷನ್ ಚುನಾವಣೆಯೂ ಇದೇ ಕತೆ. ಆದರೆ ಈ ಬಾಳಿಗೆ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಅನ್ನುವಂಥ ವಿಕೇಂದ್ರೀಕರಣದ ಘೋಷಣೆ ಯಾಕೆ? ನಿಮಗೆ ಬೇಕಾದಾಗ ಚುನಾವಣೆ ಮಾಡಿ, ಅದಕ್ಕೊಂದು ನಿಯಮ ನೀತಿ ಇವೆಲ್ಲ ಯಾಕಿರಬೇಕು? ಹಾಗಾಗಿ ಚುನಾವಣೆ ಮುಂದೂಡೋದಕ್ಕೊಂದು ಸಬೂಬು ಹುಡುಕಬೇಡಿ, ಚುನಾವಣೆ ಮಾಡೋದಕ್ಕೊಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ. ಮುಂದೂಡೋದಕ್ಕೆ ಸಬೂಬು ಹುಡುಕೋ ಕೆಲಸ ಮಾಡಬೇಡಿ. ಬಹುಶಃ ನನಗನ್ಸುತ್ತೆ ಅವರಿಗೆ ರಾಜಕೀಯ ಆತಂಕ ಕಾಡ್ತಿರ್ಬೋದು, ಬೇರೆಲ್ಲ ಆತಂಕಕ್ಕಿಂತ ರಾಜಕೀಯ ಆತಂಕ ಕಾಡ್ತಿರ್ಬೋದು. GBAನಲ್ಲಿ ಚುನಾವಣೆ ನಡೆಸಿ ಕಾಂಗ್ರೆಸ್ ಏನಾದ್ರು ತೋಪೆದ್ದು ಹೋದರೆ ಅನ್ನುವಂಥ ಭಯ ಅವರಿಗೆ ಕಾಡ್ತಿರೋ ಸಾಧ್ಯತೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.